ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ KCT ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸು ಎಲ್ಲರೂ ನೋಡಿದ್ದೀರಾ ಅಂತ ಅಂದ್ಕೊತೀನಿ. ಅದಾದಮೇಲೆ ನಿಮ್ಮ ಕೆಲಸ ಏನು ಮತ್ತು ತುಂಬ ಸ್ಟೂಡೆಂಟ್ಸ್ಗೆ ಡೌಟ್ ಇರೋದು, ನನಗೆ ಮಾಕ್ ರಿಸಲ್ಟಲ್ಲಿ ಯಾವುದೋ ಒಂದು ಕಾಲೇಜ್ ಸಿಕ್ಕಿದೆ, ಫಸ್ಟ್ ರೌಂಡಲ್ಲೂ ಅದೇ ಸಿಗುತ್ತಾ, ಈ ರೀತಿ ಒಂದಷ್ಟು ಡೌಟ್ಸ್ ಇದೆ. ಇದ್ರ ಜೊತೆಗೆ ನಿಮಗೆ ವಿತ್ ಪ್ರೂಫು ತಿಳಿಸ್ಕೊಡ್ತೀನಿ. ನಿಮಗೆ ಮಾಕ್ ರೌಂಡಲ್ಲಿ ಸಿಕ್ಕಿದ್ರೆ ಫಸ್ಟ್ ರೌಂಡಲ್ಲೂ ಅದೇ ಸೀಟ್ ಸಿಗುತ್ತಾ, ಈ ರೀತಿ ಒಂದಷ್ಟು ಇನ್ಫಾರ್ಮೇಟಿವ್ ಆಗಿರುತ್ತೆ ವಿಡಿಯೋ. ಸೊ ವಿಡಿಯೋನಲ್ಲಿ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ತಾ ಹೋಗಿ. ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕೆ ಅಂತ ಹೇಳಿದ್ರೆ ಇದೇ ರೀತಿ ನಿಮಗೆ ಇನ್ಫಾರ್ಮೇಟಿವ್ ವೀಡಿಯೋಸು KCT ಬಗ್ಗೆ ಕಂಪ್ಲೀಟು ನಿಮ್ಮ ಆಪ್ಷನ್ ಟ್ರೀ ಮುಗಿಯೋ ತನಕ ನಮ್ಮ ಚಾನಲ್ಲಿ ಗೈಡೆನ್ಸ್ ಇರುತ್ತೆ. ಆದ್ದರಿಂದ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟು, ಈಗ ತುಂಬ ಸ್ಟೂಡೆಂಟ್ಸ್ಗೆ ಡೌಟ್ ಇರೋದು, ನಮಗೆ ಮಾಕ್ ರೌಂಡಲ್ಲಿ ಯಾವುದೋ ಒಂದು ಕಾಲೇಜ್ ಸಿಗುತ್ತೆ, ಫಸ್ಟ್ ರೌಂಡಲ್ಲೂ ಸೇಮ್ ಟು ಸೇಮ್ ಕಾಲೇಜ್ ಸಿಗುತ್ತಾ, ಈ ರೀತಿ ತುಂಬ ಸ್ಟೂಡೆಂಟ್ಸ್ಗೆ ಡೌಟ್ ಇದೆ. ಸೊ ಅದನ್ನು ಕ್ಲಾರಿಫೈ ಮಾಡೋದಾದರೆ ನಿಮಗೆ ಚಾನ್ಸಸ್ಸು ಜಾಸ್ತಿ ಇದೆ. ಯಾಕೆ ಅಂತ ಹೇಳಿದ್ರೆ ನಿಮಗೆ ಮಾಕ್ ರೌಂಡಲ್ಲಿ ಯಾವ ಕಾಲೇಜ್ ಸಿಗುತ್ತೋ, ಈಗ ಫಾರ್ ಎಕ್ಸಾಂಪಲ್ X ಕಾಲೇಜ್ ನಿಮಗೆ ಮಾಕ್ ರೌಂಡಲ್ಲಿ ಸಿಕ್ತು ಅಂತ ಅಂದ್ಕೊಳ್ಳಿ, ನಿಮಗೆ ಫಸ್ಟ್ ರೌಂಡಲ್ಲಿ ಆಲ್ಮೋಸ್ಟ್ 90% ಇದೇ ಕಾಲೇಜ್ ಸಿಗುತ್ತೆ. ಯಾಕೆ ಅಂತ ನಿಮಗೆ ಮುಂದೆ ವಿತ್ ಪ್ರೂಫ್ ತಿಳಿಸ್ಕೊಡ್ತೀನಿ. ಸೊ ತುಂಬ ಸ್ಟೂಡೆಂಟ್ಸ್ಗೆ ಡೌಟ್ ಇರೋದು, SNQ ಕೋಟಾ ನಮಗೆ ತೋರಿಸ್ತಾ ಇಲ್ಲ ನಮ್ಮ ಅಲಾಟ್ಮೆಂಟ್ ಸೀಟಲ್ಲಿ, ನಿಮ್ಮ ಕ್ಯಾಟಗರಿ ಮೆನ್ಷನ್ ಆಗಿರ್ಬೋದು ಅಥವಾ GM ಮೆನ್ಷನ್ ಆಗಿರ್ಬೋದು, ಈ ರೀತಿ SNQ ಕೋಟಾ ಮೆನ್ಷನ್ ಆಗಿಲ್ಲ ಅಂತ ತುಂಬ ಸ್ಟೂಡೆಂಟ್ಸ್ಗೆ ಡೌಟ್ ಇದೆ. ಸೊ SNQ ಕೋಟಾ ಮೆನ್ಷನ್ ಆಗೋದು ಯಾರಿಗೆ, ಅವರ ಇನ್ಕಮ್ಮು ಕಡಿಮೆ ಇದ್ದು ಅವರ ರ್ಯಾಂಕು ಚೆನ್ನಾಗಿದ್ದಾಗ SNQ ಕೋಟಾ ಅಲಾಟ್ ಆಗೋದು. ಪ್ರತಿಯೊಬ್ಬರಿಗೂ SNQ ಕೋಟಾ ಅಲಾಟೆಡ್ ಅಂತ ಬರಲ್ಲ. ಯಾರು ಎಲಿಜಿಬಲ್ ಇದ್ದು ಅಂದರೆ ಪ್ರತಿಯೊಬ್ಬರು ಈಗ ಎಸ್ ಅಂತ ಇರೋರು ಎಲ್ಲರಿಗೂ ಎಲಿಜಿಬಲ್ ಇರ್ತದೆ, ಬಟ್ ಅವರ ರ್ಯಾಂಕು ಕಮ್ಮಿ ಇರಬೇಕು ಮತ್ತು ಅವರ ಕ್ಯಾಟಗರಿ ಇನ್ಕಮ್ಮು, ಅವರ ರ್ಯಾಂಕು ಜಾಸ್ತಿ ಇದ್ದು ಅವರ ಇನ್ಕಮ್ಮು ಕಮ್ಮಿ ಇರಬೇಕು. ಅಂದರೆ ಬೇರೆ ಸ್ಟೂಡೆಂಟ್ಸ್ಗಿಂತ ಇವರ ರೆಕಾರ್ಡ್ಸು ಚೆನ್ನಾಗಿದ್ದಾಗ SNQ ಕೋಟಾನ ಅಲಾಟ್ ಮಾಡ್ತಾರೆ. ಸೊ ನೆಕ್ಸ್ಟ್ ಅದಾಯಿತು. ಈಗ ತುಂಬ ಸ್ಟೂಡೆಂಟ್ಸು ಇಲ್ಲಿ ನೋಡಿ, ಇಲ್ಲಿ SNQ ಕೋಟಾ ಇಲ್ಲಿ ಎಲ್ಲಿರುತ್ತದು ಕ್ಯಾಟಗರಿ ಅಲಾಟೆಡ್, ಇಲ್ಲಿ SNQ ಕೋಟಾ ಅಂತ ಮೆನ್ಷನ್ ಆಗಿರುತ್ತೆ. ಯಾವಾಗ ನಿಮ್ಮ ರ್ಯಾಂಕು ಚೆನ್ನಾಗಿದ್ದು ನಿಮ್ಮ ಇನ್ಕಮ್ಮು ಕಮ್ಮಿ ಇದ್ದಾಗ ಅವರು SNQ ಕೋಟಾನ ಅಲಾಟ್ ಮಾಡ್ತಾರೆ. ಯಾವಾಗ ಬೇರೆ ಸ್ಟೂಡೆಂಟ್ಗಿಂತ ಇದೆರಡು ನಿಮಗೆ ಚೆನ್ನಾಗಿರಬೇಕು, ನಿಮ್ಮ ರ್ಯಾಂಕು ಬೇರೆ ಸ್ಟೂಡೆಂಟ್ಸ್ಗಿಂತ ಅಂದರೆ ಕಮ್ಮಿ ಇರಬೇಕು ಮತ್ತು ನಿಮ್ಮ ಇನ್ಕಮ್ಮು ಕೂಡ ಕಮ್ಮಿ ಇರಬೇಕು. ಇನ್ ದ ಕೇಸ್ ಅಂದರೆ ಈಗ ರ್ಯಾಂಕು ಬೇರೆ ಸ್ಟೂಡೆಂಟ್ಸು 50,000 ಇದ್ದರೆ ನಿಮ್ಮ ರ್ಯಾಂಕು 10,000 ಇರಬೇಕು. ಆವಾಗ ನೀವು SNQ ಕೋಟಾಗೆ ಅಲಾಟ್ ಆಗ್ತೀರಾ. ಈ ರೀತಿ ಇರುತ್ತೆ ಪ್ರೋಸೆಸ್ಸು. ಸೊ ಎಲ್ಲರಿಗೂ SNQ ಕೋಟಾ ಅಲಾಟ್ ಆಗಿರಲ್ಲ. ನೆಕ್ಸ್ಟು ತುಂಬ ಸ್ಟೂಡೆಂಟ್ಸ್ಗೆ ಸೀಟ್ ನಾಟ್ ಅಲಾಟೆಡ್ ಅಂತ ಬಂದಿದೆ. ಸೊ ನೀವು ಯಾವುದೇ ರೀತಿ ಹೊರೆಯೋಗೋ ಅವಶ್ಯಕತೆ ಇಲ್ಲ. ನೀವು ಇಲ್ಲ ಕಾಲೇಜ್ ಲಿಸ್ಟ್ನ ಸರಿಯಾಗಿ ಮಾಡಿರಲ್ಲ, ಇಲ್ಲ ನೀವು ರ್ಯಾಂಕು ಜಾಸ್ತಿ ಇರುತ್ತೆ. ಸೊ ಇದಕ್ಕೆ ನಾನು ಸಪ್ರೇಟ್ ಡೆಡಿಕೇಟೆಡ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಇರೋದು ನಿಮಗೆ ಒಂದೇ ಸೊಲ್ಯೂಷನು, ನೀವು ಆದಷ್ಟು ಕಾಲೇಜ್ನ ಜಾಸ್ತಿ ಆ್ಯಡ್ ಮಾಡಬೇಕು. ಇದೊಂದೇ ನಿಮಗೆ ಆಪ್ಷನ್ ಇರೋದು. ಸೊ ವಿಡಿಯೋ ಲೆಂತಿ ಅನಿಸ್ಬೋದು, ಬಟ್ ಇನ್ಫಾರ್ಮೇಟಿವ್ ಆಗಿರುತ್ತೆ. ನೀವು ವಿಡಿಯೋನ ಬೇಕಾದರೆ 1.5x ಅಥವಾ 2x ಹಾಕ್ಕೊಂಡು ಈ ವಿಡಿಯೋನ ನೋಡಿ. ಸೊ ಆವಾಗ ಟೈಮ್ ಸೇವ್ ಆಗುತ್ತೆ. ಸೊ ನೆಕ್ಸ್ಟು ವಿತ್ ಪ್ರೂಫು ನಿಮಗೆ ಲಾಸ್ಟ್ ಇಯರ್ದು ಮಾಕ್ ರೌಂಡು ಮತ್ತು ಫಸ್ಟ್ ರೌಂಡ್ದು ಕಟ್ ಆಫು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ ರೀತಿ ನಿಮಗೆ ಕಟ್ ಆಫ್ ಬೇಕು ಅಂತ ಹೇಳಿದ್ರೆ ಕ್ರೋಮಲ್ಲಿ ಹೋಗಿ ಲಾಸ್ಟ್ ಇಯರ್ ಪ್ರೀವಿಯಸ್ ಇಯರ್ ಡೇಟಾ ಅಂತ ಕೊಟ್ಟರೆ ಅಲ್ಲಿ ಬರುತ್ತೆ. ಸೊ ಈಸಿಯಾಗಿ ನೀವು ಈ ಒಂದು ಕಟ್ ಆಫ್ನ ನೋಡಿಕೊಂಡು ನೀವೇ ಈಸಿಯಾಗಿ ಕಂಪೇರ್ ಮಾಡ್ಕೋಬೋದು. ಬಟ್ ಈ ವರ್ಷದ್ದು ಕಟ್ ಆಫು ರಿಲೀಸ್ ಆಗೋದು ಸ್ವಲ್ಪ ಲೇಟ್ ಆಗ್ಬೋದು. ಇವತ್ತು ನೈಟ್ ಒಳಗಡೆ ರಿಲೀಸ್ ಮಾಡಲೇಬೇಕು ಅವರು. ಆಲ್ಮೋಸ್ಟು ಇವತ್ತು ನೈಟ್ ಒಳಗಡೆ ಬರುತ್ತೆ. ಸೊ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿತ್ತು ಅಂತ ಹೇಳಿದ್ರೆ ಒಂದೊಂದು ಸಿಂಪಲ್ಲಾಗಿ ಅಂದರೆ ನಿಮಗೆ ಗೊತ್ತಿರ್ಬೋದು, ಪ್ರತಿಯೊಂದು ನೋಟಿಫಿಕೇಷನ್ಸ್ KA ಕಡೆಯಿಂದ ಇಂಪಾರ್ಟೆಂಟ್ ಆಗಿರುತ್ತೆ. ಆದ್ದರಿಂದ ಸಣ್ಣ ಸಣ್ಣ ಅಪ್ಡೇಟ್ಸ್ ಬಂದರೂ ನಮ್ಮ ಚಾನಲ್ಲಿ ಅಪ್ಡೇಟ್ ಮಾಡ್ತೀವಿ. ಆದ್ದರಿಂದ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟು ವಿತ್ ಪ್ರೂಫ್ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ನಲ್ವಾ, ನಿಮಗೆ ಲೆಫ್ಟ್ ಸೈಡಲ್ಲಿರೋದು ಮಾಕ್ ರೌಂಡ್ ಕಟ್ ಆಫು ಅಂದರೆ ಲಾಸ್ಟ್ ಇಯರ್ದಿದು, ಇದು ರೈಟ್ ಸೈಡಲ್ಲಿರೋದು ರೌಂಡ್ 1 ಕಟ್ ಆಫ್ ಅಂದರೆ ಇದು ಲಾಸ್ಟ್ ಇಯರು. ಸೊ ಈಗ ನಿಮಗೆ ಈ ಎರಡೂ ಕಂಪೇರ್ ಮಾಡಿ ತಿಳಿಸ್ಕೊಡ್ತೀನಿ ನೋಡಿ, ಎಷ್ಟು ಇನ್ಕ್ರೀಸ್ ಆಗಿದೆ, ಡಿಕ್ರೀಸ್ ಆಗಿದೆ, ಇನ್ಕ್ರೀಸ್ ಆಗಿದೆ ಅಂತ. ಫಸ್ಟು BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ತೊಗೊತೀನಿ. ಈಗ ಸುಮ್ಮನೆ ಎಕ್ಸಾಂಪಲ್ಗೆ ತೊಗೊತಾ ಇರೋದು. ಸೊ BMS ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ 2A ಜನರಲ್, ಈಗ 3A ಜನರಲ್ ಅಂತ ಅಂದ್ಕೊಳ್ಳಿ. ಸೊ 3A ಜನರಲಲ್ಲಿ ಕಟ್ ಆಫ್ ಎಷ್ಟಿದೆ ಮಾಕ್ ರೌಂಡಲ್ಲಿ 35,104 ಇದೆ. ಸೊ 35,104 ಯಾವುದಕ್ಕೆ, ಸಿವಿಲ್ಗೆ 3AG ಇಲ್ಲಿ ನೀವು ನೋಡ್ತಾ ಇರ್ಬೋದು. ಅದೇ ಫಸ್ಟ್ ರೌಂಡಲ್ಲಿ ಎಷ್ಟಾಗಿದೆ 34,070 ಆಗಿದೆ. ಏನಾಗಿದೆ ಫಸ್ಟ್ ರೌಂಡ್ಗೂ ಇದಕ್ಕೂ ಮಾಕ್ ರೌಂಡಲ್ಲಿ ಕಟ್ ಆಫ್ ಜಾಸ್ತಿ ಇತ್ತು, ಬಟ್ ಈ ರೌಂಡಲ್ಲಿ ಕಟ್ ಆಫು ಸ್ವಲ್ಪ ಕಮ್ಮಿ ಆಗಿದೆ. ಇದು ಸಿವಿಲಲ್ಲಿ. ನಿಮಗೆ ಬೇರೆ ಕ್ಯಾಟಗರಿಯಲ್ಲಿ ಏನಾಗಿದೆ 2A ಜನರಲ್ ನೋಡ್ಕೊಳ್ಳಿ, ಆಲ್ಮೋಸ್ಟು ಸೇಮ್ ಇದೆ. ಏನು ನಿಮಗೆ ಮಾಕ್ ರೌಂಡಲ್ಲಿ ಯಾವುದೋ ಒಬ್ಬ ಸ್ಟೂಡೆಂಟ್ಗೆ ಸಿವಿಲ್ ಸಿಕ್ಕಿರುತ್ತೆ, ನಿಮಗೆ ಫಸ್ಟ್ ರೌಂಡಲ್ಲೂ ಸಿವಿಲ್ ಸಿಗುತ್ತೆ. ಈ ಕ್ಯಾಟಗರಿ ಮತ್ತು ಈ ರ್ಯಾಂಕ್ ಒಳಗಡೆ ಯಾರೆಲ್ಲ ಬರ್ತಾರೆ ಅವ್ರಿಗೆ ಈ ಒಂದು ಕಾಲೇಜು ಈ ಒಂದು ಕ್ಯಾಟಗರಿಲಿ ಅಲಾಟ್ ಆಗಿರುತ್ತೆ. ಈ ರೀತಿ ನೋಡಿ. ಈಗ CSN ನೋಡಿ, 1 ಜನರಲ್ಗೆ ಎಷ್ಟಿದೆ, CSL ಇದೆ. ನೆಕ್ಸ್ಟು ಅಂಬೇಡ್ಕರ್ ಕಾಲೇಜ್ ತಗೊಳ್ಳೋದ. ಸೊ ಅಂಬೇಡ್ಕರ್ ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸು 2A ಜನರಲ್ಗೆ ಎಷ್ಟಿದೆ 12,334 ಇದೆ. ಇಲ್ಲಿ ಎಷ್ಟಾಗಿದೆ 12,216.
ಆಲ್ಮೋಸ್ಟು ಟಾಪ್ ಕಾಲೇಜಲ್ಲಿ ಕಟ್ ಆಫ್ ಇನ್ಕ್ರೀಸ್ ಆದರೂ ಕಮ್ಮಿನೇ, ಕಟ್ ಆಫ್ ಡಿಕ್ರೀಸ್ ಆದರೂ ಕಮ್ಮಿನೇ. ಆಲ್ಮೋಸ್ಟು ಕಟ್ ಆಫ್ ಇನ್ಕ್ರೀಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಕೆಲವೊಂದು ಕ್ಯಾಟಗರಿಲಿ ಮಾತ್ರ. ಇಲ್ಲಿ ನೋಡಿ, ಕಂಪ್ಯೂಟರ್ ಸೈನ್ಸು 1 ಜನರಲಲ್ಲಿ 13,052 ಇದೆ ನಿಮಗೆ ಮಾಕ್ ರೌಂಡಲ್ಲಿ. ನೆಕ್ಸ್ಟ್ ಇಲ್ಲಿ ಎಷ್ಟಾಗಿದೆ, ಫಸ್ಟ್ ರೌಂಡಲ್ಲಿ 13,904, ಅಂದರೆ ಕಟ್ ಆಫು ಇನ್ಕ್ರೀಸ್ ಆಗಿದೆ. ನೋಡಿ ಇಲ್ಲೇ ಎಕ್ಸಾಂಪಲ್ ಸಿಕ್ತು ನಿಮಗೆ. ಇದು ಕ್ಯಾಟಗರಿ ವೈಸು ಡಿಫ್ರೆಂಟ್ ಆಗ್ತಾ ಹೋಗುತ್ತೆ ನಿಮಗೆ. ಈಗ ನೋಡಿ, 1 ಜನರಲಲ್ಲಿ ಕಟ್ ಆಫ್ ಇನ್ಕ್ರೀಸ್ ಆಗಿದೆ, 2A ಜನರಲಲ್ಲಿ ಕಟ್ ಆಫ್ ಡಿಕ್ರೀಸ್ ಆಗಿದೆ. ಈ ರೀತಿ ಪ್ರತಿಯೊಂದು ಕ್ಯಾಟಗರಿ ಮತ್ತು ಪ್ರತಿಯೊಂದು ಬ್ರ್ಯಾಂಚ್ಗೂ ವೇರಿ ಆಗುತ್ತೆ ನಿಮಗೆ. ನೆಕ್ಸ್ಟು ಇದು ಟಾಪ್ ಕಾಲೇಜಲ್ಲಿ ಆಲ್ಮೋಸ್ಟ್ ಕಮ್ಮಿ ನಿಮ್ಮ ಕಟ್ ಆಫು ಇನ್ಕ್ರೀಸ್ ಆಗೋದಿರ್ಬೋದು ಅಥವಾ ಡಿಕ್ರೀಸ್ ಆಗೋದಿರ್ಬೋದು. ಆದರೆ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ ಅಥವಾ ಕಮ್ಮಿ, ಆಲ್ಮೋಸ್ಟು ಕಡಿಮೆನೇ ಇನ್ಕ್ರೀಸ್ ಆಗೋದು, ಡಿಕ್ರೀಸ್ ಆದರೂ ಕಡಿಮೆನೇ. ನೆಕ್ಸ್ಟು ಯಾವುದೋ ಒಂದು ನಿಮಗೆ ಇನ್ನೊಂದು ಕಾಲೇಜು ಎಕ್ಸಾಂಪಲ್ ತೆಗೆದು ತೋರಿಸ್ಕೊಡ್ತೀನಿ ನೋಡಿ. ಸೊ ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ E016 ಎಲ್ಲಿ ಬರುತ್ತಿದ್ದು? ಓಕೆ, ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಸೊ ಇದು ಒಂದು ಒಳ್ಳೆ ಕಾಲೇಜು. ಈಗ ಇದರಲ್ಲಿ ENC ನೋಡೋದ. ಸೊ ENCಲಿ 2A ಜನರಲ್ 15,448 ಇದೆ. ಇಲ್ಲೆಷ್ಟಿದೆ? 16,239. ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಲಿ ಕಟ್ ಆಫು ಏನಾಗಿದೆ, ಇನ್ಕ್ರೀಸ್ ಆಗಿದೆ. ಇಲ್ಲಿ 15,000 ಇದ್ದಿದ್ದು ಎಷ್ಟಾಯಿತು, ಇಲ್ಲಿ 16,239 ಇತ್ತು. ನೀವು 1 ಜನರಲಲ್ಲಿ ಅಬ್ಸರ್ವ್ ಮಾಡ್ಬೋದು 14,611. ಇಲ್ಲೆಷ್ಟಾಗಿದೆ, 17,832. ಈ ರೀತಿ ಆಲ್ಮೋಸ್ಟ್ ನೀವು ಮೇಲ್ಗಡೆ ಇರೋ ಕಾಲೇಜಲ್ಲಿ ಕಮ್ಮಿ ಇನ್ಕ್ರೀಸ್ ಆಗ್ತಿತ್ತು, ಇಲ್ಲಿ 3,000 ಇನ್ಕ್ರೀಸ್ ಆಗಿದೆ. ಸೊ ಈ ರೀತಿ ನಿಮಗೆ CS, IS, AMLಲ್ಲಿ ಕಡಿಮೆ ಇನ್ಕ್ರೀಸ್ ಆಗುತ್ತೆ. ಮತ್ತು EC, ತ್ರಿಬಲ್ ಇ, ಮೆಕ್ಯಾನಿಕಲಲ್ಲಿ ಜಾಸ್ತಿ ಇನ್ಕ್ರೀಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಖಂಡಿತ ಇನ್ಕ್ರೀಸ್ ಆಗೇ ಆಗುತ್ತೆ ಅಂತ ಹೇಳ್ತೀಯಲ್ಲ, ಇನ್ಕ್ರೀಸ್ ಆಗೋ ಚಾನ್ಸಸ್ ಇದೆ. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಬ್ಬ ಸ್ಟೂಡೆಂಟು ಈಗ ಆಪ್ಷನ್ ಎಂಟ್ರಿ ಯಾವ ರೀತಿ ಮಾಡಿರ್ತಾನೆ ನಿಮಗೆ ವಿತ್ತು ಪ್ರೂಫ್ ತಿಳಿಸ್ಕೊಡ್ತೀನಿ. ಸೊ ನೀವು ಈ ಒಂದು ಮಿಸ್ಟೇಕ್ಸ್ನ ಮಾಡೋದಕ್ಕೆ ಹೋಗ್ಬಿಡಿ. ಈ ರೀತಿ ಸಿಲ್ಲಿ ಮಿಸ್ಟೇಕ್ಸು ನಿಮಗೆ ಮುಂದೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಈಗ ಆಪ್ಷನ್ ಎಂಟ್ರಿ ಅಂದರೆ ಯಾವ ರೀತಿ ಮಾಡಬೇಕು? ಈಗ RV ಕಾಲೇಜು, ಈ ಒಂದು ಕಾಲೇಜಲ್ಲಿ CS, ನೆಕ್ಸ್ಟು PES. ನಾನು ಬೇರೆ ಸ್ಟೂಡೆಂಟ್ಸ್ ಮಿಸ್ಟೇಕ್ಸ್ ಯಾವ ರೀತಿ ಮಾಡ್ತಾರೆ ಅಂತ ತೋರಿಸ್ಕೊಡ್ತೀನಿ ನೋಡಿ ನಿಮಗೆ. ಸೊ ಅವ್ರು ಯಾವ ರೀತಿ ಮಾಡ್ತಾರೆ, ಈಗ RVಲಿ CS, ಮತ್ತು RVಲಿ IS, ನೆಕ್ಸ್ಟು ಮತ್ತು RVಲಿ EC, ನೆಕ್ಸ್ಟು ಮತ್ತು RVಲಿ ತ್ರಿಬಲ್ ಇ, ಮೆಕ್ಯಾನಿಕಲ್ಲು. ಈ ರೀತಿ ಒಂದೇ ಕಾಲೇಜಲ್ಲಿ ಎಲ್ಲ ಬ್ರಾಂಚ್ನೂ ಹಾಕ್ತಾರೆ. ನೆಕ್ಸ್ಟು ಇದರ ಕೆಳಗಡೆ ಏನು ಮಾಡ್ತಾರೆ, PESಲ್ಲಿ CS ಮತ್ತು PESಲ್ಲಿ IS. ಈ ರೀತಿ ಒಂದು ಕಾಲೇಜ್ ವೈಸು ಎಲ್ಲ ಬ್ರಾಂಚ್ನೂ ಹಾಕ್ತಾರೆ. ಅವಾಗ ಏನಾಗುತ್ತೆ, ಅವರ ರ್ಯಾಂಕ್ ಚೆನ್ನಾಗಿರುತ್ತೆ. ಇಲ್ಲೇ ಯಾವ್ದಾದ್ರು EC, ಅವ್ರಿಗೆ ಬೇಕಾಗಿರೋ ಬ್ರಾಂಚು CS, ಇವರು ಇದಕ್ಕೆ ಪ್ರಿಫರ್ ಮಾಡ್ತಾರೆ. ಬಟ್ ಅವರು ಆಪ್ಷನ್ ಎಂಟ್ರಿ ಕರೆಕ್ಟಾಗಿ ಮಾಡಿರಲ್ಲ. ಅವಾಗ ಏನಾಗುತ್ತೆ, EC ಅಲಾಟ್ ಆಗುತ್ತೆ. ಆದ್ದರಿಂದ ನೀವು ಪ್ರಿಯಾರಿಟಿ ಯಾವ ರೀತಿ ಮಾಡಬೇಕು ಇಲ್ಲಿ ನೋಡಿ ಹೇಳ್ಕೊಡ್ತೀನಿ. ನೀವು ಫಸ್ಟ್ ಏನು ಮಾಡಬೇಕು, RV CS ಹಾಕಿ, ನೆಕ್ಸ್ಟು PES CS ಹಾಕಿ, ನೆಕ್ಸ್ಟು ನಿಮಗೆ ಇನ್ಯಾವ್ದು ಬರುತ್ತೆ ಟಾಪ್ ಕಾಲೇಜಲ್ಲಿ NIE CS ಹಾಕಿ, ನೆಕ್ಸ್ಟು JSS CS. ಈ ರೀತಿ ಫಸ್ಟು ಬ್ರ್ಯಾಂಚ್ ವೈಸು. ಈಗ CS ಆಯಿತಾ, ನೆಕ್ಸ್ಟ್ ಕ್ಯಾಟಗರಿ ಮಾಡ್ಕೊಳ್ಳಿ. RVಲಿ IS, ನೆಕ್ಸ್ಟು RVಲಿ ನೆಕ್ಸ್ಟು ಯಾವುದು PESಲ್ಲಿ IS. ಈ ರೀತಿ ನೀವು ಬ್ರ್ಯಾಂಚ್ ವೈಸು ಆಪ್ಷನ್ ಲಿಸ್ಟ್ನ ಮಾಡಿದ್ರೆ ನಿಮಗೆ ಕರೆಕ್ಟಾಗಿ ಒಂದು ಐಡಿಯಾ ಬರುತ್ತೆ ಮತ್ತು ನಿಮಗೆ ಸಿಗುವ ಚಾನ್ಸಸ್ ಜಾಸ್ತಿ ಆಗುತ್ತೆ. ಮತ್ತು ನೀವು ಅಂದ್ಕೊಂಡಿರೋ ಕಾಲೇಜೇ ನೀವು ಪಡ್ಕೋಬೋದು. ನೀವು ಇಲ್ಲಿ ಮಿಸ್ಟೇಕ್ಸ್ನ ಮಾಡಿ ನಿಮಗೆ ಕಾಲೇಜ್ ಸಿಗಲಿಲ್ಲ, ನಮಗೆ ಬೇಕಾಗಿರೋ ಕಾಲೇಜ್ ಸಿಗಲಿಲ್ಲ ಅಂತ ಆಮೇಲೆ ಸಫರ್ ಪಡೋದು ಬದಲು ಈ ರೀತಿ ವೀಡಿಯೋಸ್ ಎಲ್ಲ ಬರ್ತಾ ಇರುತ್ತೆ ನಮ್ಮ ಚಾನಲ್ಲಿ, ಏನೆಲ್ಲ ಮಿಸ್ಟೇಕ್ಸ್ ಮಾಡ್ತಾರೆ ಸ್ಟೂಡೆಂಟ್ಸು. ಯಾಕೆ ಅಂತ ಹೇಳಿದ್ರೆ ಇದು ಆಲ್ಮೋಸ್ಟ್ 3ನೇ ವರ್ಷ ನಾನು ಸ್ಟೂಡೆಂಟ್ಸ್ಗೆ ಗೈಡ್ ಮಾಡ್ತಾ ಇರೋದು. ನೆಕ್ಸ್ಟು ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಈ ವರ್ಷದ್ದು ಕಟ್ ಆಫ್ ಮಾಕ್ ರೌಂಡ್ ಕಟ್ ಆಫ್ ಬಂದ ಮೇಲೆ ಬೇಕಾದರೆ ನೀವು ಮಾಕ್ ರೌಂಡು, ಈ ವರ್ಷದ ಮಾಕ್ ರೌಂಡು ಮತ್ತು ಲಾಸ್ಟ್ ಇಯರ್ ಫಸ್ಟ್ ರೌಂಡನ್ನ ಕಂಪೇರ್ ಮಾಡ್ಕೋಬೋದು. ಸೊ ಈ ರೀತಿ ಕಂಪೇರ್ನ ಮಾಡ್ಕೊಂಡು ನೀವು ನಿಮಗೆ ಎಷ್ಟು ಇನ್ಕ್ರೀಸ್ ಆಗ್ಬೋದು ಒಂದು ಐಡಿಯಾ ಬರುತ್ತೆ. ಈಗ ನೋಡಿ, ನೆಕ್ಸ್ಟು E021, ಈ ಒಂದು ಕಾಲೇಜ್ SJC. ಸೊ ಆಲ್ಮೋಸ್ಟು ಟಾಪ್ ಕಾಲೇಜ್ ಲಿಸ್ಟಲ್ಲೇ ಬರುತ್ತೆ ಇದನ್ನು. ಈ ಒಂದು ಕಾಲೇಜಲ್ಲಿ ಆಲ್ಮೋಸ್ಟು CS ನೋಡಿ ಎಷ್ಟಿದೆ, 1 ಜನರಲಲ್ಲಿ CS ಎಷ್ಟಿದೆ, 6,255 1 ಜನರಲ್. ಇಲ್ಲೆಷ್ಟಿದೆ, ಸೇಮ್ ಟು ಸೇಮ್ ಇದೆ. ಇದು ಟಾಪ್ ಕಾಲೇಜು. ಕಟ್ ಆಫು ಇನ್ಕ್ರೀಸ್ ಆದ್ರೂ ಕಮ್ಮಿ ಆಗುತ್ತೆ, ಡಿಕ್ರೀಸ್ ಆದ್ರೂ ತುಂಬ ಕಮ್ಮಿ ಡಿಕ್ರೀಸ್ ಆಗೋದು. ಸೊ ಇಲ್ಲೆಷ್ಟಿದೆ, 4,067, ಇಲ್ಲಿ 5,046. ಸೊ ಕಟ್ ಆಫು ಡಿಕ್ರೀಸ್ ಆಗಿದೆ ಆಲ್ಮೋಸ್ಟ್ 1,000 ಕಟ್ ಆಫ್ ಡಿಕ್ರೀಸ್ ಆಗಿದೆ. ನೆಕ್ಸ್ಟು 3B ಜನರಲ್ಲಿ 6,370, ಇಲ್ಲೆಷ್ಟಾಗಿದೆ, ಆಲ್ಮೋಸ್ಟ್ ಸೇಮ್ ಇದೆ. ಈ ರೀತಿ ಟಾಪ್ ಕಾಲೇಜಲ್ಲಿ ಇನ್ಕ್ರೀಸ್ ಆದರೂ ಕಮ್ಮಿನೇ, ಡಿಕ್ರೀಸ್ ಆದರೂ. ಇಲ್ಲಿ ನೋಡಿ ಮೆಕ್ಯಾನಿಕಲ್ ನೋಡಿ ಒಂದು ಸ್ವಲ್ಪ ನೋಡಿ, ಮೆಕ್ಯಾನಿಕಲ್ 53,642 ಇದೆ SJCಲಿ. ಲಾಸ್ಟ್ ಇಯರ್ ಫಸ್ಟ್ ಮಾಕ್ ರೌಂಡಲ್ಲಿ ಡಿಕ್ರೀಸ್ ಆಗಿದೆ 6,000, ಎಷ್ಟಾಗಿದೆ 46,000
639 ಈ ರೀತಿ ಟಾಪ್ ಕಾಲೇಜಲ್ಲಿ ತುಂಬ ಕಡಿಮೆ ಮತ್ತು ಇನ್ಕ್ರೀಸ್ ಆಗೋದು ಮತ್ತು ಡಿಕ್ರೀಸ್ ಆಗೋದು ಎರಡೂ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಆದ್ದರಿಂದ ಟಾಪ್ ಕಾಲೇಜ್ನ ನೀವು ನೋಡ್ಕೊಳ್ಳಿ, ಕಂಪೇರ್ ಮಾಡ್ಕೊಳ್ಳಿ, ಎಷ್ಟು ಇನ್ಕ್ರೀಸ್ ಆಗಿದೆ, ಎಷ್ಟು ಡಿಕ್ರೀಸ್ ಆಗಿದೆ. ನಿಮಗೆ ಇದನ್ನು ನೋಡಿದ್ರೆ ಒಂದು ಐಡಿಯಾ ಬರುತ್ತೆ ನಿಮಗೆ, ನನಗೆ ಸೀಟ್ ಸಿಗುತ್ತಾ, ಫಸ್ಟ್ ರೌಂಡಲ್ಲಿ ಯಾವ ಸೀಟ್ ಸಿಕ್ಕಿರುತ್ತೆ, ನನಗೆ ಮಾಕ್ ರೌಂಡಲ್ಲೂ ಸೇಮ್ ಸೀಟ್ ಸಿಕ್ಕಿದೆ, ಫಸ್ಟ್ ರೌಂಡಲ್ಲೂ ಸೇಮ್ ಸೀಟ್ ಸಿಗುತ್ತೆ ಅಂತ ನಿಮಗೆ ಒಂದು ಐಡಿಯಾ ಸಿಕ್ತು ಅಂತ ಅಂದ್ಕೊತೀನಿ. ಈ ರೀತಿ ನೀವು ಕಂಪೇರ್ ಮಾಡಿಕೊಂಡು ನೀವು ಯಾರನ್ನೂ ಕೇಳೋ ಅವಶ್ಯಕತೆಯೇ ಇಲ್ಲ, ನೀವು ಜಸ್ಟು ಕಂಪೇರ್ ಮಾಡ್ತಾ ಹೋಯ್ತಿ ಅಂತ ಹೇಳಿದ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ. ಆಪ್ಷನ್ ಎಂಟ್ರಿ ಅಂದರೆ ಯಾವ ರೀತಿ, ನಮ್ಮ ಪ್ರೋಸೆಸ್ ಯಾವ ರೀತಿ ಇರುತ್ತೆ, ನಮಗೆ ಸೀಟು ಸೇಮ್ ಸಿಗುತ್ತಾ ಅಥವಾ ಬೇರೆ ಸೀಟ್ ಸಿಗುತ್ತಾ ಅಂತ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅಂದ್ಕೊತೀನಿ. ಇದೇ ರೀತಿ ನೀವು ಏನೆಲ್ಲ ಮಿಸ್ಟೇಕ್ಸ್ ಮಾಡ್ತೀರಾ ಅಥವಾ ನೀವೇನೆಲ್ಲ ಕರೆಕ್ಷನ್ಸ್ ಮಾಡ್ಕೋಬೇಕು ಮತ್ತು ಕೆಲವೊಂದು ಟ್ರಿಕ್ಸ್ನ ಹೇಳ್ಕೊಡ್ತೀನಿ. ಆದ್ದರಿಂದ ನಮ್ಮ ಚಾನಲ್ಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊ ಆಲ್ಮೋಸ್ಟ್ 10K ಸಬ್ಸ್ಕ್ರೈಬರ್ಸು ನಿಮ್ಮ ಮಾಕ್ ರಿಸಲ್ಟ್ಸ್ ಹತ್ತಿರ ಬಂದಾಗ ನೀವು ಸಬ್ಸ್ಕ್ರೈಬ್ ಆಗಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಾನು ಹೇಳಿದ್ದೆ 10K ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿ ಅಂತ. ಸೊ ಅದೇ ರೀತಿ ಮಾಡಿದ್ದೀರಾ. ಸೊ ನಿಮಗೆ ಆದಷ್ಟು ಹೆಲ್ಪ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಎಲ್ಲ ಕಮೆಂಟ್ಸ್ನೂ ಓದ್ತಾ ಇರ್ತೀನಿ. ಸೊ ನನಗೆ ಟೈಮ್ ಸಿಕ್ಕಿದಾಗ ವಾಟ್ಸಪ್ಪಲ್ಲಿ ಯಾರೆಲ್ಲ ಮೆಸೇಜ್ ಮಾಡಿರ್ತೀರ ನಿಮ್ಮೆಲ್ಲರಿಗೂ ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅಂದ್ಕೊತೀನಿ. ಈ ರೀತಿ ನಿಮ್ಮ ಕ್ಯಾಟಗರಿ ಮತ್ತು ಯಾವ ಬ್ರ್ಯಾಂಚ್ ಅಲಾಟ್ ಆಗಿದೆ ಮತ್ತು ಯಾವ ಕಾಲೇಜ್ ಅಲಾಟ್ ಆಗಿದೆ, ಈ ರೀತಿ ಕಂಪ್ಲೀಟ್ ಡೀಟೇಲ್ಸ್ನ ನೀವು ಕರೆಕ್ಟಾಗಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಸೊ ಕಾಲೇಜ್ ಕೋಡ್ನು ಚೆಕ್ ಮಾಡ್ಕೊಳ್ಳಿ. ಮೇಯ್ನಾಗಿ ಇಲ್ಲಿ ಯಾವ ಕಾಲೇಜ್ ನಿಮ್ಗೆ ಬೇಕಾಗಿರೋ ಕಾಲೇಜ್ ಅಲಾಟ್ ಆಗಿದೆಯಾ ಅಥವಾ ಬೇರೆ ಯಾವುದಾದ್ರೂ ಕಾಲೇಜ್ ಅಲಾಟ್ ಆಗಿದೆಯಾ. ಸೊ ಇಲ್ಲಿ ಮೆನ್ಷನ್ ಆಗಿರುತ್ತೆ ಕಾಲೇಜ್ ಕೋಡು, ಸೊ ಜೊತೆಗೆ ಬ್ರ್ಯಾಂಚು ಮೆನ್ಷನ್ ಆಗಿರುತ್ತೆ. ಈ ರೀತಿ ನೀವು ನಿಮಗೆ ಫಸ್ಟ್ ರೌಂಡಲ್ಲೂ ಮತ್ತು ಮಾಕ್ ರೌಂಡಲ್ಲೂ ಸೇಮ್ ಸೀಟ್ ಸಿಗುತ್ತಾ ಅನ್ನೋ ಒಂದು ಡೌಟ್ಸ್ನ ನೀವೇ ಕ್ಲಾರಿಫೈ ಮಾಡ್ಕೋಬೋದು. ಇಲ್ಲಿ ನೋಡಿ, ಈ ಸ್ಟೂಡೆಂಟ್ಸ್ಗೆ ಏನಾಗಿದೆ, ಇವರು ಆಪ್ಷನ್ ಇವರ ರ್ಯಾಂಕು ಜಾಸ್ತಿ ಇರ್ಬೋದು. ಏನು ಮಾಡಿದ್ದಾರೆ, ಇವರಿಗೆ 87th ಆಪ್ಷನ್ ಇಂಟ್ರಿ ಲಿಸ್ಟಲ್ಲಿ 1 2 3 4 ಈ ರೀತಿ 87th ಕಾಲೇಜ್ ಅಲಾಟ್ ಆಗಿರೋದು ಇವ್ರಿಗೆ. ಸೊ ಇಲ್ಲಿಂದ ಇಲ್ಲಿ ತನಕ ಇವ್ರ ರ್ಯಾಂಕು ಮ್ಯಾಚ್ ಆಗಿಲ್ಲ. ಮತ್ತು ಇನ್ನೂ ಸ್ಟೂಡೆಂಟ್ಸ್ಗೆ ಡೌಟ್ ಇರೋದೇನು ಅಂತ ಹೇಳಿದ್ರೆ, ಕಟ್ ಆಫು ಈ ವರ್ಷ ಜಾಸ್ತಿ ಸ್ಟೂಡೆಂಟ್ಸ್ ಬರೆದಿದ್ದಾರೆ. ಸೊ ಎಕ್ಸಾಮ್ ಜಾಸ್ತಿ ಕಷ್ಟ ಇತ್ತು, ಆದ್ದರಿಂದ ಕಟ್ ಆಫ್ ಜಾಸ್ತಿ ಇನ್ಕ್ರೀಸ್ ಆಗುತ್ತೆ. ಸೊ ಆ ರೀತಿ ಇರಲ್ಲ ಕಟ್ ಆಫು. ಸೊ ಕಾಲೇಜು ಕಟ್ ಆಫ್ ಯಾವ ರೀತಿ ಇನ್ಕ್ರೀಸ್ ಆಗುತ್ತೆ ಅಂದರೆ, ಸ್ಟೂಡೆಂಟ್ಸು ಯಾವ ರೀತಿ ಕಾಲೇಜ್ಗೆ ಅಪ್ಲೈ ಮಾಡ್ತಾರೆ. ಈಗ ಯಾವುದೋ ಒಬ್ಬ ಸ್ಟೂಡೆಂಟ್ಸು 50K ಇದೆ ರ್ಯಾಂಕು. ಸೊ ಅವನಿಗೆ ಲಾಸ್ಟ್ ಇಯರು ಈ ಒಂದು ಕಾಲೇಜು ಬೇಕಾಗಿರಲ್ಲ, ಅವಾಗ ಇವನು ಅಪ್ಲೈ ಮಾಡಿರಲ್ಲ. ಅವಾಗ ಏನಾಗುತ್ತೆ, ಆಬ್ವಿಯಸ್ಲಿ ಕಟ್ ಆಫು 50Kಯಿಂದ 55 ಇರ್ಬೋದು, 60K ಇರ್ಬೋದು. ಈ ರೀತಿ ಕಟ್ ಆಫ್ ಇನ್ಕ್ರೀಸ್ ಆಗುತ್ತೆ. ಈ ವರ್ಷ ಏನು ಮಾಡ್ತಾರೆ, ಈ ಲಾಸ್ಟ್ ಇಯರ್ 60K ಇರುತ್ತೆ ಈ ಒಂದು ಕಾಲೇಜ್ ಕಟ್ ಆಫು. ಸೊ ಈ ವರ್ಷ ಏನು ಮಾಡ್ತಾರೆ, ಇದಕ್ಕಿಂತ ಕಮ್ಮಿ ಇರೋರು ಈ ಕಾಲೇಜ್ಗೆ ಅಪ್ಲೈ ಮಾಡಿದಾಗ ಆಬ್ವಿಯಸ್ಲಿ ಕಟ್ ಆಫು ಡಿಕ್ರೀಸ್ ಆಗೇ ಆಗುತ್ತೆ. ಈ ರೀತಿ ಕಟ್ ಆಫು ಇನ್ಕ್ರೀಸು ಅಥವಾ ಡಿಕ್ರೀಸು ವರ್ಕ್ ಆಗುವಂಥದ್ದು. ಸೊ ಇದರಲ್ಲಿ ಯಾವುದೇ ರೀತಿ ನಿಮಗೆ ಕನ್ಫ್ಯೂಷನ್ಸ್ ಬೇಡ. ಸೊ ಕಟ್ ಆಫು ಈ ವರ್ಷ ಎಷ್ಟು ಇನ್ಕ್ರೀಸ್ ಆಗ್ಬೋದು, ಇದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ಅದನ್ನು ಸಪ್ರೇಟಾಗಿ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನೀವು ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗಲಿ.